ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ತುಂಬು ಎಣ್ಣೆ ಹೀರೆಕಾಯಿ ಮಾಡುವ ವಿಧಾನ ನಿಮಗೆ ಸಿಂಪಲ್ಲಾಗಿ ಹೇಳಿಕೊಡುತ್ತೇನೆ. ಒಂದು 250 ಗ್ರಾಮ್ ಹೀರೆಕಾಯಿ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಎಳೆ ಹೀರೆಕಾಯಿ ತೊಗೋಬೇಕು. ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ 4 ಭಾಗ ಹೆಚ್ಚಬೇಕು. ನೋಡಿ, ಈ ಥರ ಹೆಚ್ಚಬೇಕು. ಫುಲ್ಲು ಎಲ್ಲ ಸೇಮ್ ಸೈಜ್ ಹೆಚ್ಕೋಬೇಕು. 4 ಥರ ಆ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ, ಟೋಟಲ್ 4 ಕಡೆ ಕಟ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಎಲ್ಲ ಹೀರೆಕಾಯಿನ ಕಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ಇದು ಟೇಸ್ಟ್ ನೋಡಿ, ಎಲ್ಲ ಸೇಮ್ ಸೈಜ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಮಸಾಲೆ ಬೇಕನ್ನೋದು ನಾನೀಗ ಮಿಕ್ಸ್ ಜಾರಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಶೇಂಗಾ ಬೇಸ್ ತೊಗೊಂಡಿದ್ದೀನಿ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ತೊಗೊಂಡು ಮಿಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ, ಸ್ವಲ್ಪ ಅತಿ ಸಣ್ಣನಾಗಬಾರ್ದು, ಅತಿ ದಪ್ಪ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗಾದರೆ ಟೇಸ್ಟು ಚೆನ್ನಾಗಿ ಬರ್ತದೆ, ತುಂಬ ಟೇಸ್ಟ್ ಬರ್ತದೆ. ಪೂರ್ತಿ ಸಣ್ಣ ಆಗಿಬಿಟ್ರೆ ಮಸಾಲೆ ಟೇಸ್ಟ್ ಬರೋದಿಲ್ಲ. ನೋಡಿ, ಈಗ ನಾನೊಂದು ಸ್ಪೂನ್ ಚಿಲ್ಲಿ ಪೌಡರು, 1/2 ಸ್ಪೂನ್ ಅರಿಶಿನ ಪುಡಿ, ರುಚಿ ತಕ್ಕಂತೆ ಉಪ್ಪು, ಸ್ವಲ್ಪ ಮಸಾಲೆ ಹಾಕ್ತಾಯಿದ್ದೀನಿ. ಕಾಟುವ ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಸಣ್ಣಗೆ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿ, ಆಮೇಲೆ ಎದಕ್ಕೆ ಮಿಕ್ಸ್ ಮಾಡಬೇಕಂದ್ರೆ ಹೀರೆಕಾಯಿ ಕಟ್ ಮಾಡಿರ್ತೀವಲ್ವ ಅದ್ರ ಒಳಗಡೆ ತುಂಬಬೇಕು ಅದು. ನೋಡಿ, ಈ ಥರ ಕಟ್ ಮಾಡ್ತಕ್ಕಂಥ ಹೀರೆಕಾಯಿ ಒಳಗಡೆ ಈ ಥರ ತುಂಬಿ 1 ಸ್ಪೂನು ಅಥವಾ 1.5 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸಾಸಿವೆ, ಜೀರಿಗೆ, ನಾನು ತುಂಬಿಟ್ಟಂಥ ಹೀರೆಕಾಯಿನ ಎಲ್ಲ ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈಗ ಒಗ್ಗರಣೆ ಹಾಕಿಬಿಡೋಣ. ಫಸ್ಟ್ ಒಂದು 2 3 ಎಲ್ಲ ಹಾಕ್ಕೊಂಡು ನೋಡಿ ಎಷ್ಟು ನೀಟಾಗಿದ್ದಾವಲ್ಲ. ನೋಡಿ, ಈ ಥರ ಎಲ್ಲ ಬಿಡಿ 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 ಹಾಕಬೇಕು. ಈ ಥರ ಬಿಡಿ ಬಿಡಿ ಹಾಕಿ ತುಂಬ ಟೇಸ್ಟಿಯಾಗಿ ಬರ್ತದೆ ಮತ್ತು ತುಂಬ ಚೆನ್ನಾಗಿ ಬರ್ತದೆ. ಇದು ರೊಟ್ಟಿಯಲ್ಲಿ ಮಾತ್ರ ಸೂಪರಾಗಿರ್ತದೆ. ರೊಟ್ಟಿ, ಚಪಾತಿ, ರೈಸಲ್ಲಿ ತಿನ್ಬೋದು. ಒಂದು ಟೊಮಾಟೊ ಸಣ್ಣಗೆ ಹೆಚ್ಕೊಂಡಿದ್ದೆ, ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಬೇಕು. ನೋಡಿ, ಈ ಥರ ಒಂದು ಟೊಮಾಟೊ ಹೆಚ್ಕೊಂಡಿದ್ದೀನಿ. ಒಂದು ಗ್ಲಾಸು ನೀರು ಹಾಕಿ ಒಂದು 10-15 ನಿಮಿಷ ಬಿಟ್ಟರೆ ಸಾಕು, ಅದೇ ನೆಂದ್ಬಿಡ್ತದೆ. ನೋಡಿ, ಎಷ್ಟು ನೀಟಾಗಿ ಕೂತಿದೆ ನೋಡಿ. ಆಮೇಲೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಹೀರೆಕಾಯಿ ರೆಡಿ ಆಗಿದೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.